ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಎಕ್ಸ್ಪ್ಲೇನ್ ಮಾಡ್ತಿರೋ ಟಾಪಿಕ್ ಕಸ್ಟಮರ್ ಸರ್ವೀಸಸ್. ಕಸ್ಟಮರ್ ಸರ್ವೀಸಸ್ ಅಂದರೆ ಏನು ಅಂತ ನೋಡೋಣ ನಾವು. ಸೊ ಕಸ್ಟಮರ್ ಸರ್ವೀಸ್ ಅಂತ ಹೇಳಿದರೆ ಕಸ್ಟಮರಿಗೆ ಹೆಲ್ಪ್ ಮಾಡುವಂಥದ್ದು. ಅಂದರೆ ಅವ್ರು ಏನಾದರೂ ಪ್ರಾಡಕ್ಟ್ ಪರ್ಚೇಸ್ ಮಾಡಿದಾಗ ಅಥವಾ ಸರ್ವಿಸ್ ಪರ್ಚೇಸ್ ಮಾಡಿದಾಗ ಅದಕ್ಕೆ ನಾವು ಅವ್ರಿಗೇನಾದರೂ ಕ್ವೆಶನ್ಸ್ ಬರ್ತದೆ ಆ ಟೈಮಲ್ಲಿ. ಸೊ ಅದಕ್ಕೆ ಅವ ಕ್ವೆಶನ್ ಇದ್ದಾಗ ಅವರು ಕಸ್ಟಮರ್ ಕೇರಿಗೆ ಕಾಲ್ ಮಾಡಿ ಅವರ ಕ್ವೆಶನ್ಸನ್ನು ಸಾಲ್ವ್ ಮಾಡಿಕೊಳ್ಳುವಂಥದ್ದು. ಸೊ ಆನ್ಸರ್ ಪಡ್ಕೊಳ್ಳುವಂಥದ್ದು ಅದಕ್ಕೆ. ಸೊ ಅದು ಇಟ್ ಮೇ ಬಿ ಟು ಮೇಕ್ ಕಸ್ಟಮರ್ ಸ್ಯಾಟಿಸ್ಫೈ ಆಗಬೇಕು. ಸೊ ಅವರು ಸ್ಯಾಟಿಸ್ಫೈ ಆಗಬೇಕು ಅದರಲ್ಲಿ. ಓಕೆ, ಸೊ ಅದನ್ನು ನಾವಿಲ್ಲಿ ಕಸ್ಟಮರ್ ಸರ್ವೀಸ್ ಅಂತ ಕರಿತೇವೆ. ಕಾಮನ್ ಟೈಪ್ಸ್ ಆಫ್ ಕಸ್ಟಮರ್ ಸರ್ವೀಸಸ್ ಇನ್ ಸೋಷಿಯಲ್ ಮೀಡಿಯಾ. ಅಂದರೆ ಸೋಷಿಯಲ್ ಮೀಡಿಯಾದ ಮುಖಾಂತರ ಕಸ್ಟಮರ್ ಇದು ಮಾಡುವಂಥದ್ದು, ಅವರ ಕ್ವೆಶನ್ಸಿಗೆ ಆನ್ಸರ್ ಮಾಡುವಂಥದ್ದು. ಸೋಷಿಯಲ್ ಮೀಡಿಯಾದ ಮುಖಾಂತರ ಅವರು ಕ್ವೆಶನ್ಸ್ ಕೇಳಿದಾಗ ಅದಕ್ಕೆ ಆನ್ಸರ್ ಮಾಡುವಂಥದ್ದು. ಅಥವಾ ಚಾಟ್ ಬಾಟ್, AI ಚಾಟ್ ಬಾಟ್ನ ಮುಖಾಂತರ 24/7 ಅವರಿಗೆ ಕ್ವೆರೀಸಿಗೆ ಆನ್ಸರ್ ಮಾಡುವಂಥದ್ದಾಗಿರ್ಬೋದು. ಸೆಲ್ಫ್ ಸರ್ವೀಸಸ್ ಅಂತ ಹೇಳಿದರೆ ಓನಾಗಿ ನಾವು ಆನ್ಸರ್ ಮಾಡುವಂಥದ್ದು ಅವರ ಕ್ವೆಶನ್ಸ್ಗಳಿಗೆ. ಲೈಕ್ ಹೀಗೆ ಎಂಪವರಿಂಗ್ ಕಸ್ಟಮರ್ಸ್ ಟು ಫೈಂಡಿಂಗ್ ದ ಆನ್ಸರ್ ವೆನ್ ದೇರ್ ಓನ್ ಫೇಕ್ ಯೂಸ್ ಪೇಜಸ್ನ ಮುಖಾಂತರ ಅಥವಾ ವಿಡಿಯೋ ಟ್ಯುಟೋರಿಯಲ್ಸ್ನ ಮೂಲಕ ಎಲ್ಲ ಆನ್ಸರ್ ಮಾಡುವಂಥದ್ದು ಅವರಿಗೆ. ಓಕೆ, ನೆಕ್ಸ್ಟ್ SMS ಆರ್ ಮೊಬೈಲ್. SMS ಮುಖಾಂತರ ಅಥವಾ ಮೊಬೈಲ್ ಫೋನ್ನ ಮುಖಾಂತರ ಆನ್ಸರ್ ಮಾಡುವಂಥದ್ದು. ನೆಕ್ಸ್ಟ್ ಫೋನ್ನ ಮುಖಾಂತರ ಕಾಲಲ್ಲಿ ನಾವು ಆನ್ಸರ್ ಮಾಡುವಂಥದ್ದು ಕಸ್ಟಮರ್ನ ಕ್ವೆಶನ್ಗೆ. ಅಥವಾ ಏನು ಕಸ್ಟಮರ್ ಕೇರ್ನವರಿದ್ದಾರೆ ಅವರು ಕಸ್ಟಮರ್ ಕಾಲ್ ಮಾಡಿ ಅವರ ಕ್ವೆಶನ್ಸ್ ಕೇಳಿದಾಗ ಕಸ್ಟಮರ್ ಕೇರ್ನವರು ಅದನ್ನು ಸಾಲ್ವ್ ಮಾಡುವಂಥದ್ದು. ನೆಕ್ಸ್ಟ್ ಇಮೇಲ್ ಸಪೋರ್ಟ್, ನಾನ್ ವಾಯ್ಸ್ ಸಪೋರ್ಟ್ನ ಮೂಲಕ. ಅಥವಾ ಇನ್ ಪರ್ಸನ್ ಅಂದರೆ ಟ್ರೆಡಿಷನ್ ಆಗಿ ಫೇಸ್ ಟು ಫೇಸ್ ಮೀಟ್ ಆಗಿ